ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ರವಿವಾರ ಎಲ್ಲಾದರೂ ಒಂದು ಪುಣ್ಯಸ್ಥಳ ಇರುವುದು ಅಥವಾ ವಿಶೇಷ ಪೌರಾಣಿಕ ಮತ್ತು ಐತಿಹಾಸಿಕ ಒಳ್ಳೆಯುವಂಥ ಯಾವುದಾದ್ರೂ ಒಂದು ಕ್ಷೇತ್ರಗಳಿಗೆ ಹೋಗಿ ವಿಡಿಯೋ ಮಾಡುವುದು ನಂದು ವಿಶೇಷತೆ. ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸೌದತ್ತಿ ನಗರದಲ್ಲಿ 9 ಕಿಲೋಮೀಟರ್ ದೂರದಲ್ಲಿರುವಂಥ ಹುಲಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ಹುಲಿ ಗ್ರಾಮದ ವಿಶೇಷ ಅಂದರೆ 100 ಮಂದಿರಗಳ ಒಂದು ನಗರ, ಒಂದು ಗ್ರಾಮ ಅಂತ ಇಲ್ಲಿ ಒಂದು ಹೆಸರಿದೆ. ಅದರಲ್ಲಿ ಪ್ರಮುಖವಾಗಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಮತ್ತು ಶಿಲ್ಪಕಲೆಗಳನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಹಾಗೆ ಅಲ್ಲಿ ಸುತ್ತಮುತ್ತಲಿರುವಂಥ ವಾತಾವರಣ ಏನಿದೆ ಮತ್ತು ಯಾವ ಥರದ್ದು ಶಿಲಾಶಾಸನಗಳಿದ್ದಾವೆ ಇವುಗಳೆಲ್ಲ ಮಾಹಿತಿ ಪಡೆದುಕೊಳ್ಳೋಣ. ಮುಂದಿನ ವಿಡಿಯೋ ವೀಕ್ಷಿಸಿ. ಸೌದತ್ತಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಹುಲಿ ಗ್ರಾಮದಲ್ಲಿ ಬಸ್ ನಿಲ್ದಾಣದಿಂದ ಸುಮಾರು ಒಂದು 300-400 ಮೀಟರ್ ದೂರದಲ್ಲಿ ಒಳಗಡೆ ಬಂದುಬಿಟ್ರೆ ದಕ್ಷಿಣ ದಿಕ್ಕಿಗೆ ಬಂದ ತಕ್ಷಣ ಒಳಗಡೆ ಇಲ್ಲಿ ಈ ಒಂದು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ. ದೇವಸ್ಥಾನದಲ್ಲಿ ಏನಿದೆ ನೋಡೋಣ, ವೀಕ್ಷಿಸೋಣ. ಇದು ಸುಮಾರು 10ನೇ ಶತಮಾನದಲ್ಲಿರುವಂಥ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆಗಳನ್ನು ಗಮನಿಸೋಣ, ಶಿಲ್ಪಕಲೆಗಳನ್ನು. ಪ್ರಾಚೀನ ಸ್ಮಾರಕ ಮತ್ತು ಪುರಾತತ್ವ ಸ್ಥಳ ಹಾಗೂ ವಿಶೇಷಗಳ ನಿಯಮಾವಳಿ ಪ್ರಕಾರ ಇದು ಒಂದು ವಿಶೇಷ ಇದೆ. ಈಗ ಗಡಿದ್ರ 200 ಮೀಟರ್ದಲ್ಲಿ ಯಾವುದೇ ಥರದ್ದು ಪಾಯ ಹಾಕೋದಾಗಲಿ ಇದಾಗಲಿ ನೆಲ ಅಗಿಯೋದಾಗಲಿ ಮಾಡಬಾರ್ದು ಅನ್ನೋದೊಂದು ಸರ್ಕಾರ ಕಡೆಯಿಂದ ಒಂದು ಸೂಚನೆ ಇದೆ. ಹೌದು, ಇದು ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ಮುಖ್ಯ ದ್ವಾರದಲ್ಲಿ ಇದ್ದೀನಿ. ಇಲ್ಲಿ ಸುತ್ತಮುತ್ತಲು ಒಂದು ಗಾರ್ಡನ್ನು ಮಾಡಿದ್ದಾರೆ, ತುಂಬ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ. ಅಲ್ಲಿ ಎದುರಿಗೆ ಕಾಣಿಸ್ತಾ ಇರುವುದು ಇದು ಹರಿಮಂದಿರ ಅಂಥೇಳಿ, ಇತ್ತೀಚಿನ ದಿನಗಳಲ್ಲಿ ಕಟ್ಟಿದ್ದಂಥ ಮಂದಿರ. ಆದರೆ 101 ಮಂದಿರಗಳ ಈ ಗ್ರಾಮಕ್ಕೆ ಸದ್ಯಕ್ಕೆ ನೋಡೋಕೆ ಸಿಗೋದು ಸುಮಾರು 7-8 ಮಂದಿರಗಳು ಮಾತ್ರ. ಅದು 101 ದೇವಾಲಯಗಳ ಗ್ರಾಮ ಅಂತ ಹೇಳ್ತಾರೆ. ಅದು ಯಾಕಂತಾರೆ ಅನ್ನೋದು ನನಗೂ ಒಂದು ಸ್ವಲ್ಪ ಮಾಹಿತಿ ಇಲ್ಲ, ಆದರೂ ಅದ್ರ ಮಾಹಿತಿ ಪಡೆಯುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ನನಗೆ ಯಾರು ಸಿಕ್ಕಿಲ್ಲ. ಇಲ್ಲಿ ಒಬ್ಬರು ಮಹಾದೇವ್ ಅಂತ ಒಬ್ಬರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ನಾವೀಗ ದೇವಾಲಯ ಸುತ್ತಮುತ್ತಲು ನೋಡಿಕೊಂಡು ಬರೋಣ. ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಬಿಟ್ಟರೆ ಅತಿ ಹೆಚ್ಚು ಶಿಲ್ಪಕಲೆಯನ್ನು ಹೊಂದಿದಂಥ ಗ್ರಾಮ ಅಂದರೆ ಇದು ಬಹುಶಃ ಹುಲಿ ಗ್ರಾಮ ಅಂತ ಅನ್ಬೋದು. ಬೇಲೂರು ಹಳೆಬೀಡು ಇರ್ಬೋದು, ಪಟ್ಟದಕಲ್ಲು ಐಹೊಳೆ, ಹಾಗೆ ಬೆಳಗಾವಿ ಜಿಲ್ಲೆ ಇದು ದೇವಗಾಂವದ ಕಮಲ್ನಾಥ ನಾರಾಯಣ ಟೆಂಪಲ್ ಇರ್ಬೋದು. ಇನ್ನೂ ಸಾಕಷ್ಟು ದೇವಸ್ಥಾನಗಳಲ್ಲಿ ಇದು ಒಂದು ಸಹಿತ. ಗೋಕಾಕ್ ಮಹಾಲಿಂಗೇಶ್ವರ ದೇವಸ್ಥಾನ, ಸಾಕಷ್ಟು ಕಂಬಗಳು ಒಳ್ಳೆಯದಂಥ ಈ ದೇವಸ್ಥಾನ. ದೇವಾಲಯ ಗೋಪುರ, ಮತ್ತು ಮಂದಿರದ ಹಿಂಭಾಗ ಹೋಗ್ತಾ ಇದ್ದೀನಿ. ದೇವಾಲಯ ಹಿಂಭಾಗದಲ್ಲಿ ಇದು ದಕ್ಷಿಣ ದಿಕ್ಕಿನ ಒಂದು ದೇವಸ್ಥಾನ. ಇದು ಪಶ್ಚಿಮ ಕಡೆ ಇರುವಂಥ ಗೋಪುರ, ಅಂದರೆ 3 ಗೋಪುರಗಳು ಒಳಗೊಂಡಂತೆ ಕಳಶಗಳು ಒಳಗೊಂಡಂಥ ಈ ಮಂದಿರ ಪಂಚಲಿಂಗೇಶ್ವರ. 3 ಲಿಂಗ ಒಂದು ಕಡೆ ಇದ್ದರೆ 2 ಲಿಂಗಗಳು ಎದುರ ಬದಲಾಗಿದ್ದಾವೆ. ಅಂದರೆ 5 ಲಿಂಗಗಳು ಒಳಗೊಂಡಂಥ ಪಂಚಲಿಂಗ, 5 ಲಿಂಗಗಳು. ಇದು ಪಂಚಭೂತಗಳನ್ನು ತೋರಿಸುವಂಥದ್ದು. ಆಕಾಶ, ಪೃಥ್ವಿ, ವಾಯು, ಜಲ ಮತ್ತು ಬೆಂಕಿ, ಈ 3ನ್ನು ಒಳಗೊಂಡಂಥ ಪಂಚತತ್ವಗಳನ್ನು ಒಳಗೊಂಡಂಥ ಪ್ರತ್ಯೇಕವಾದಂಥ ಅಂಶವೇ ಈ ಪಂಚಲಿಂಗೇಶ್ವರ ವಿಶೇಷತೆ. ಖುಷಿ ಅನ್ನಿಸ್ತಾ ಇದೆ. ಇಂಥ ಒಂದು ಮಂದಿರನ ನಾನು ಸಾಕಷ್ಟು ಸಾರಿ ಹುಲಿ ಗ್ರಾಮಕ್ಕೆ ಬಂದಿದ್ದೆ. ಹಿಂದೆ ನಾನು ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದೇ ಭಾಗದಲ್ಲಿ ಟ್ರ್ಯಾಕ್ಟರ್ ಕಂಪ್ನಿ ಸೇಲ್ಸ್ಮನೆ ಕೆಲಸನ ಮಾಡ್ತಿರುವಾಗ ಇಲ್ಲಿ ಈ ಗ್ರಾಮಕ್ಕೆ ಸಾಕಷ್ಟು ಸರಿ ಬಂದಿದ್ದೀನಿ.
ಇಲ್ಲಿ ಒಂದಷ್ಟು ಟ್ರ್ಯಾಕ್ಟರ್ಗಳು ವ್ಯವಹಾರಗಳು ಮಾಡ್ತಿದ್ದೆ. ಬಟ್ ಆ ಸಮಯದಲ್ಲಿ ನನಗೆ ಈ ದೇವಸ್ಥಾನ ಬಗ್ಗೆ ಒಂದಷ್ಟು ಮಾಹಿತಿ ಏನೂ ಇದ್ದಿರಲಿಲ್ಲ. ನಾನು ಇವತ್ತಿನ ದಿವಸ ಸ್ಪೆಷಲಾಗಿ ಅಂದರೆ ಈ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೋಸ್ಕರವಾಗಿ ನಾನು ಇವತ್ತಿನ ದಿವಸ ಈ ಪಂಚಲಿಂಗೇಶ್ವರ ದೇವಸ್ಥಾನ ಹುಲಿ ಗ್ರಾಮಕ್ಕೆ ಬಂದಿತ್ತು. ಕೆಲವರು ಸ್ನೇಹಿತರಿಗೆ ಇವತ್ತು ಬಾ ಅಂತ ಕರೆದ್ರೆ ಇವತ್ತು ವರ್ಷದ ಕೊನೆಯ ದಿವಸ ನಮಗೆ ಬರೋಕ್ಕಾಗಲ್ಲ ಅಂತಂದ್ರೆ, ಆದರೂ ಒಬ್ಬನೇ ಸುಮಾರು 65 ಕಿಲೋಮೀಟರ್ಗಳಿಂದ ಪ್ರಯಾಣ ಮಾಡ್ಕೊಂಡು ಬಂದು ಬೈಕ್ ಮೇಲೆ ಒಬ್ಬನೇ ಬಂದು ಈಗ ಈ ದೇವಸ್ಥಾನ ಹತ್ರ ಬಂದು ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ದೇವಸ್ಥಾನದ ಹೊರ ಭಾಗದಲ್ಲಿ ಇದ್ದೀನಿ. ಇದು ಉತ್ತರ ಭಾಗದ ಒಂದು ಕಳಶ ಗೋಪುರ. ತುಂಬ ಅತ್ಯುತ್ತಮವಾಗಿ ಕೆತ್ತನೆಯಾದಂಥ ಈ ದೇವಸ್ಥಾನ ರಟ್ಟರ ಆಡಳಿತದ ಸಮಯದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಆಯಿತು ಅಂತ ಹೇಳ್ತಾರೆ. ಇದು ಶೈವ ಸಂಪ್ರದಾಯನೂ ದೇವಾಲಯನೂ ಅಂತ ಹೇಳ್ಬೋದು, ಜೈನ ಸಂಪ್ರದಾಯದ ಒಂದು ದೇವಾಲಯನೂ ಅಂತ ಹೇಳ್ಬೋದು. ಸರ್ವಧರ್ಮಗಳ ಸಮನ್ವಯತೆ ಹೊಂದಿದಂಥ ಈ ದೇವಸ್ಥಾನದ ವೈಶಿಷ್ಟ್ಯತೆ ಈ ದೇವಸ್ಥಾನದ್ದು. ಹಿಂದ್ಗಡೆ ಏನೋ ಒಂದು ಗ್ಯಾಸ್ ಸಿಲಿಂಡರ್ ಗಾಡಿ ಆವಾಜ್ ಬರ್ತಾಯಿದೆ, ಅದಕ್ಕೆ ಕೆಲಸ ಬಂದಿಲ್ಲ. ಮತ್ತು ದೇವಸ್ಥಾನ ಮುಂದ್ಗಡೆ ಪೂರ್ವ ದಿಕ್ಕಿನಲ್ಲೇ ಬಂದಿದ್ದೇನೆ. ಇದು ದೇವಸ್ಥಾನ ಸುತ್ತಮುತ್ತ ಇರುವಂಥ ಪ್ರಕೃತಿ ಮತ್ತು ಇಲ್ಲಿ ಕುಡಿಯೋ ನೀರಿನ ಬಾವಿ ಹಳೆ ಕಾಲದ್ದು. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಇರುವಂಥ ಕಂಬಗಳನ್ನು ನೋಡೋಣ. ಇಲ್ಲಿರುವಂಥ ದೇವಸ್ಥಾನದ ವಿಶೇಷತೆಗಳನ್ನೆಲ್ಲ ಗಮನಿಸೋಣ. ನೋಡಿ, ಸುಮಾರು 50 ಕಂಬಗಳ ಹೊಂದಿದಂಥ ಒಂದು ಮಂದಿರ ಇದು. ಇದು ದೊಡ್ಡ ಕಂಬ ಅಂತ ಹೇಳ್ತಾರೆ ಇವರು. ಹಾಗೆ ಇವು ಚಿಕ್ಕ ಕಂಬಗಳು. ಅಂದರೆ ದೊಡ್ಡ ಕಂಬಗಳು 24 ಇದ್ದಾವೆ, ಸುಮಾರು 26 ಚಿಕ್ಕ ಕಂಬಗಳು. ಈ ರೀತಿ ಒಟ್ಟು 50 ಕಂಬಗಳು ಒಳಗೊಂಡಂಥ ಈ ಪ್ರಾಂಗಣ ತುಂಬ ಸುಂದರವಾಗಿದೆ ಮತ್ತು ಅತ್ಯಂತ ತಂಪಾಗಿದೆ. ನಾನು ಇರುವುದು ಮಧ್ಯಾಹ್ನ ಬಿಸಿಲಿನಲ್ಲಿ 12 ಗಂಟೆ 45 ನಿಮಿಷ ಸಮಯದಲ್ಲಿ, ಅಂದರೆ ಸುಡು ಬಿಸಿಲಿನಲ್ಲಿ ಇದ್ದರೂ ಸಹಿತ ಒಂದು ಎ ಸಿ ಹಾಕಿದರೆ ಎಷ್ಟು ಕೂಲ್ ಬರುತ್ತೆ ಅಷ್ಟು ತಂಪು ಈ ಪ್ರದೇಶದಲ್ಲಿದೆ. ಅಂದರೆ ಅಷ್ಟು ತಂಪಾಗಿದೆ ಈ ದೇವಸ್ಥಾನದಲ್ಲಿ. ಒಂದೊಂದು ಕಂಬದಲ್ಲಿ ಒಂದೊಂದು ಕೆತ್ತನೆ ಇದೆ. ಒಂದು ಕಂಬದ ಮೇಲೆ ಇದ್ದಂಥ ಕೆತ್ತನೆ ಮತ್ತೊಂದು ಕಂಬದ ಮೇಲಿಲ್ಲ. ವೈಶಿಷ್ಟ್ಯತೆ ಬೇರೆ ಬೇರೆ ಕಲೆಗಳನ್ನೇ, ಶಿಲ್ಪಕಲೆಗಳನ್ನು ಕೆತ್ತಿದ್ದಾರೆ. 1100 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ದೇವಸ್ಥಾನದ ಬಗ್ಗೆ ಭಾರಿ ಖುಷಿ ಅನಿಸುತ್ತೆ. ನಮ್ಮ ಭಾಗದಲ್ಲಿ ಇಷ್ಟೊಂದು ಇದೆ ಅನ್ನೋ ನಮಗೂ ವಿಚಿತ್ರ ಆಯಿತು. ಇಲ್ಲಿ ಕನ್ನಡದ ಶಿಲಾಶಾಸನ ಒಂದು ಇದೆ ಹಳೆಯದು. ಅದನ್ನು ಯಾರು ಮುಟ್ಟಿ ಅದನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಪ್ಯಾಕ್ ಮಾಡಿದ್ದಾರೆ ಗ್ಲಾಸ್ ಹಾಕಿ. ಆದರೆ ನಾನು ಇಂಥ ದೇವಸ್ಥಾನ ತೋರಿಸ್ಬೇಕಾದ್ರೆ ನಮಗೂ ಸಾಕಷ್ಟು ಕಷ್ಟ ಆಗುತ್ತೆ. ಕೆಲವರು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ, ಯಾರೂ ಬಂದು ಸಹಾಯ ಮಾಡೋಲ್ಲ. ನಮಗೂ ಅದೊಂದು ವಿಷಯ, ನನಗೂ ನೋವಿದೆ. ನೋಡಿ, ದೇವಸ್ಥಾನ ಪ್ರಾಂಗಣದಲ್ಲಿರುವಂಥ ಕಂಬಗಳು ಒಂದಕ್ಕೊಂದು ವಿಚಿತ್ರ ಚೈತ್ರಗಳನ್ನು ಹೊಂದಿದೆ. ಅತ್ಯಂತ ಸೂಕ್ಷ್ಮ ಕಸೂರಿಯಾದ ಕೆಲಸಗಳನ್ನು ಈ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ನೋಡಿ, ಇಷ್ಟು ಸೂಕ್ಷ್ಮವಾಗಿದೆ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಇವುಗಳ ಸಹಿತ ಗಮನಿಸಿ ಕೆಲಸ ಮಾಡಿದ್ದಾರೆ. ಅಂದರೆ 1100 ವರ್ಷಗಳ ಹಿಂದುಗಡೆ ಯಾವುದೂ ಆಧುನಿಕತೆ ಏನೂ ಇಲ್ಲದೆ, ಕೆತ್ತನೆ ಇಲ್ಲದೆ, ಕೇವಲ ಉಳಿ ಮತ್ತು ಚಾನದ ಮೂಲಕ ಇಷ್ಟರ ಮೇಲೆ ಇಷ್ಟೊಂದು ಕಂಬಗಳನ್ನು ಸೂಕ್ಷ್ಮವಾಗಿ ಕೆತ್ತಿರುವುದನ್ನು ಗಮನಿಸಬೇಕು. ನಮ್ಮ ಪೂರ್ವಜರು ಇಂಥ ಶಿಲ್ಪಕಲೆಗಳನ್ನು ತೆಗೆಯೋದಕ್ಕೆ ಭಾಳ ಮುಂದಿದ್ದರು. ಅದನ್ನು ನಾವು ಖುಷಿ ಪಡಬೇಕು. ಇಂಥ ದೇಶದಲ್ಲಿ, ಭಾರತದಲ್ಲಿರುವಂಥ ಇಂಥ ದೇಶದಲ್ಲಿ ಇದ್ದಂಥ ನಾವೇ ಪುಣ್ಯವಂತರು ಅಂತ ಹೇಳೋಕ್ಕೂ ನಾನು ಖುಷಿ ಪಡ್ತೀನಿ. ಸಾಕಷ್ಟು ದೇಶಗಳಲ್ಲಿ ಏನೋ ಇರ್ಬೋದು, ಬಟ್ ಅದರಲ್ಲಿ ನಮಗೆ ಗೊತ್ತಿಲ್ಲ. ನಮ್ಮ ಭಾರತದಲ್ಲಿ ಈ ಥರದ ವೈಶಿಷ್ಟ್ಯಮಯವಾದಂಥ ಇದೆ. ನೋಡಿ, ಮೇಲೆ ಛೇವಣಿ ಹೇಗಾಗಿದೆ. ಇದಕ್ಕೆ ಯಾವುದೂ ಸಿಮೆಂಟ್ ಆಗಲಿ ಏನೂ ಬಳಸಿಲ್ಲ. ಕಲ್ಲುಗಳ ಮೇಲೇ ಒಂದಕ್ಕೊಂದು ಹೊಂದಿಸಿ ಇಟ್ಟಿದ್ದಾರೆ. ಈ ಕಂಬನ ಗಮನಿಸಿ, ಅಗದಿ ಸೂಕ್ಷ್ಮವಾಗಿ ಇದು ಕೆತ್ತನೆ ಇದೆವು.
ಇಲ್ಲಿ ಒಂದೆರಡು ಶಿಲಾಶಾಸನಗಳಿದ್ದಾವೆ, ಅವನ್ನೂ ಸಹಿತ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಜನ ಕೈಯಿಂದ ಹಿಡಿದು ಅದನ್ನು ಮುಟ್ಟುವುದಿದ್ರೆ ಆ ಸೌಕಳಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿದ್ದಾರೆ. ನೋಡಿ, ದೇವಸ್ಥಾನದ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ದ್ವಾರದಲ್ಲಿರುವಂಥ ಕೆತ್ತನೆ ಇದು. ಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಗಳಿಗೂ ಹೋಗ್ತಾ ಇದ್ವಿ. ಸ್ವಲ್ಪ ಇಲ್ಲಿ ಕರೆಂಟ್ ಇಲ್ಲ, ಆದರೂ ಎಷ್ಟು ಸಾಧ್ಯ ಇದೆ ನನಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಪಂಚಲಿಂಗೇಶ್ವರದಲ್ಲಿ 5 ಲಿಂಗಗಳ ನಡುವೆ ಒಬ್ಬನೇ ನಂದಿ ಇರೋದು. 5 ಶಿವಲಿಂಗದ ಪೈಕಿ ಒಂದು ಮಾತ್ರ ನಂದಿ ಇದೆ. ಶಿವನ ಜೊತೆ ಮುಂದೆ ಯಾವತ್ತೂ ನಂದಿ ಇರಲೇಬೇಕು. ಹಾಗೆ ಇಲ್ಲಿಯೂ ಸಹಿತ ಶಿವನ ಮುಂದೆ ನಂದಿ ಇದ್ದಾನೆ. ಶಿವನ ಇಷ್ಟ ದೇವರಾದಂಥ ಶಿವನನ್ನು, ನಂದಿ ಇಷ್ಟ ದೇವರ ಶಿವನ ಇಲ್ಲಿ ತೋರಿಸೋಣ. ಇದು ಒಂದು ಲಿಂಗ, ಇದು ಮಧ್ಯದಲ್ಲಿರುವಂಥ ಲಿಂಗ. ಗರ್ಭಗುಡಿಯಲ್ಲಿ ವಿದ್ಯುತ್ ಸೌಕರ್ಯ ಇಲ್ಲದ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಬೆಳಕಿನಲ್ಲಿ ತೋರಿಸ್ತಾ ಇದ್ದೀನಿ. ಇದು 2ನೇ ಶಿವಲಿಂಗ. ನನ್ನ ನಡಕ ಜಾಸ್ತಿ ಬರ್ತಾ ಇದೆ. ಮೂರನೇ ಶಿವಲಿಂಗ ಗರ್ಭಗುಡಿ. ಪಂಚತತ್ವಗಳ ಒಳಗೊಂಡಂಥ ಪಂಚಲಿಂಗೇಶ್ವರ. ಪೃಥ್ವಿ, ಆಕಾಶ, ಗಾಳಿ, ನೀರು, ಬೆಂಕಿ ಇವುಗಳ ಒಳಗೊಂಡಂಥ ಪಂಚತತ್ವ. ಗಣೇಶನ ವಿಗ್ರಹ. ಗಣೇಶನ ವಿಗ್ರಹ ಭಗ್ನವಾಗಿದೆ. ಬಹುಶಃ ಇಲ್ಲಿ ದಾಳಿಕೋರರಿಂದ ದಾಳಿ ಒಳಗಾಗಿದೆ ಇದು ದೇವಸ್ಥಾನ, ಅದಕ್ಕೆ ಮೂರ್ತಿ ಒಡೆದೋಗಿದೆ. ಬಾಗಿಲ ಮೇಲೆ ಗಣೇಶ, ಇಲ್ಲೂ ಶಿವಲಿಂಗ ಇದೆ. ಮೂರು ಶಿವಲಿಂಗಗಳು ಒಂದೇ ಗರ್ಭಗುಡಿಯಲ್ಲಿದೆ. ಇಲ್ಲಿ ಕಾಣಿಸ್ತಾ ಇರೋದು 1, 2, ಇದು 3. ಇವು 3ಗಳು ಒಂದೇ ಲೈನ್ನಲ್ಲಿದ್ದರೆ ಇವು ಪೂರ್ವಾಭಿಮುಖವಾಗಿ ಈ ಲಿಂಗಗಳಿದೆ. ಇದು ದಕ್ಷಿಣಾಭಿಮುಖವಾಗಿ ಶಿವಲಿಂಗ ಇದೆ. ಇದು ಶಿವಲಿಂಗ ದಕ್ಷಿಣಾಭಿಮುಖವಾಗಿದೆ. ಇಲ್ಲಿ ತೋರಿಸುವಂಥ ಲಿಂಗ ಉತ್ತರ ದಿಕ್ಕಿನಲ್ಲಿದೆ ಮುಖ ಮಾಡಿ. ಹೀಗೆ 5 ತತ್ವಗಳೊಳಗೊಂಡಂಥ ಪಂಚಲಿಂಗೇಶ್ವರ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವು ಸಾಧ್ಯ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ನೋಡೋಗಿ. ಆದರೆ ಇಲ್ಲಿ ಬಂದಾಗ ಯಾವುದೇ ಥರದ ಪ್ಲಾಸ್ಟಿಕ್ ವಸ್ತುಗಳು ತರಬಾರ್ದು. ಹಾಗೆ ಇಲ್ಲಿ ಮೂರ್ತಿಗಳನ್ನು ನೋಡಬೇಕಾದ್ರೆ ದಯವಿಟ್ಟು ಇಂತಹ ಪ್ರಾಚೀನ ದೇವಾಲಯಗಳು ಬಂದಾಗ ಮೂರ್ತಿಯನ್ನು ಆಗಲಿ ಇರ್ಬೋದು, ಕಂಬಗಳಿರ್ಬೋದು, ಯಾವುದನ್ನಾಗಲಿ ಮುಟ್ಟಿ ನೋಡಬಾರ್ದು. ಕೇವಲ ದೂರದಿಂದ ನೋಡಿ ಆನಂದಿಸಬೇಕು. ಕೆಲವರು ಬಂದು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಬಡಿಯೋದು ಇದನ್ನು ಮಾಡೋದಂದರೆ ಕಂಬಗಳು ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಜಾಸ್ತಿ. ಅದಕ್ಕಾಗಿ ಇಂಥ ದೇವಸ್ಥಾನಗಳು ಬಂದಾಗ ದೂರದಿಂದ ನೋಡಿ ಖುಷಿ ಪಡಬೇಕು ಹೊರತು ಯಾವುದೂ ಥರದ ಮುಟ್ಟಿ ನೋಡಬಾರ್ದು. ಕೆಲವೊಂದು ಸಣ್ಣ ಸೂಕ್ಷ್ಮವಾದಂಥ ಕೆತ್ತನೆ ಇರ್ತಾವೆ, ಹಾಳಾಗುತ್ತೆ. ಈ ರೀತಿ ಸೂಕ್ಷ್ಮವಾದ ವಿಷಯಗಳು ಇರ್ತಾವೆ. ಅದಕ್ಕಾಗಿ ದಯವಿಟ್ಟು ನೀವು ಬಂದಾಗಿಂತಲ್ಲಿ ನೋಡಿ ಶಿಲ್ಪಕಲೆಗಳನ್ನು ನೋಡಿ ಆನಂದಿಸಿ. ಆದರೆ ದಯವಿಟ್ಟು ಯಾವುದೇ ಥರದ ಮುಟ್ಟುವುದು ಮತ್ತು ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಇದು
ಹೂಲಿ ಗ್ರಾಮದಲ್ಲಿರುವಂಥ ಪಂಚಲಿಂಗೇಶ್ವರ ದೇವಸ್ಥಾನದ ಕೆಲವೊಂದು ಮಾಹಿತಿಗಳು, ಹಾಗೆ ಕೆಲವೊಂದು ಪಳವಳಿಕೆಗಳು ಇದ್ದಾವೆ. ಅವುಗಳನ್ನ ಸ್ವಲ್ಪ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಹೂಲಿ ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನದ ಈ ಶಿಲಾಶಾಸನಗಳು ಮತ್ತು ಪಳವಳಿಕೆಗಳು ನೋಡಿದರೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಇದು ಕದಂಬರ ಕಾಲದಲ್ಲಿ ಇರುವಂಥದ್ದು ಇರ್ಬೋದು, ಅಥವಾ ಕದಂಬರ ಆಳ್ಕೆನೂ ಆಗಿದೆ. ರಾಷ್ಟ್ರಕೂಟರು, ಚಾಲುಕ್ಯರು, ಹಾಗೆ ಮರಾಠ ಸಮಾಜದ ಮರಾಠ ಅಂದರೆ ಹಿಂದೂ ಸಾಮ್ರಾಜ್ಯದವರು, ಹೀಗೆ ಎಲ್ಲ ನಾನಾ ರೀತಿಯವರು ಇದನ್ನು ಆಳ್ಕೆ ಮಾಡಿದ್ದಾರೆ. ಅತಿ ಹೆಚ್ಚಾಗಿ ಪ್ರಮುಖವಾಗಿ ರಟ್ಟರ ಕಾಲದಲ್ಲಿ ಈ ದೇವಸ್ಥಾನ ಹೆಚ್ಚು ಅಭಿವೃದ್ಧಿಯಾಗಿದೆ. ಹಾಗೆ ನಂತರ ಭಾರತದಲ್ಲಿ ಮೊಘಲರ ಆಕ್ರಮಣ ಆದಾಗ ಇಲ್ಲಿಯೂ ಸಹಿತ ಆಕ್ರಮಣಕ್ಕೊಳಗಾಗಿ ಕೆಲವೊಂದು ಶಿಲಾಶಾಸನಗಳು ಮೂರ್ತಿಗಳು ಒಡೆದು ಹೋಗಿದೆ. ನಂತರ ಭಾರತ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಆದಾಗ ಈ ದೇವಾಲಯನ ಪುರಾತತ್ವ ಇಲಾಖೆಗೆ ಸೇರಿಸಲಾಗಿದೆ. ಇಲ್ಲಿ ಹಳೆಗನ್ನಡದ ಒಂದು ಲಿಪಿ ಇದೆ. ಇದನ್ನು ಫೋಟೋ ತೆಗೆದು ಇದನ್ನು ಮಾಡಿದರೆ, ಒಂದು ಸ್ವಲ್ಪ ಸ್ಕ್ಯಾನ್ ಮಾಡಿದರೆ ಏನಾದರೂ ಟ್ರಾನ್ಸ್ಲೇಷನ್ ಅಂತ ಬರುತ್ತಲ್ಲ, ಅದು ಮಾಡಿದರೆ ಏನಾದರೂ ಒಂದು ವಿಷಯ ಗೊತ್ತಾಗ್ಬೋದು. ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ. ನೋಡಿ, ವೀರಗಲ್ಲು ಆಗಲಿ ಮತ್ತು ದೇವರ ಬಗ್ಗೆ ಒಂದಷ್ಟು ಚಿತ್ರ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಳೆಗನ್ನಡದ ಶಾಸನ ತುಂಬ ಚೆನ್ನಾಗಿದೆ. ಇದು ಹೊಯ್ಸಳರ ಒಂದು ಮೂರ್ತಿ. ಹೊಯ್ಸಳ ರಾಜ ಹುಲಿಯನ್ನು ಕೊಂದಂಥ ದೃಶ್ಯದ ಒಂದು ಮೂರ್ತಿ ಇದೆ, ಸಣ್ಣದು. ಬಹುಶಃ ಇತ್ತೀಚಿನ ಮೂರ್ತಿ ಅನಿಸುತ್ತೆ ಇದು. ಇದು ಪಂಚಲಿಂಗೇಶ್ವರ ದೇವಸ್ಥಾನ ಹೂಲಿ ಗ್ರಾಮದ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಶಿಲ್ಪಕಲೆಗಳು ಒಳಗೊಂಡಂಥ ಸುಮಾರು 11 ಶತಮಾನಗಳ ಹಿಂದಿನಂಥ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ಭಾಗ. ಕಾರ್ತಿ ವೀರಾರ್ಜುನ ರಾಜ ಅಂತ ಹೇಳ್ರಿ, ಬೆಳಗಾವಿ ಆಳ್ತಿದ್ರು ಅವರು. ಇದು ಜೈನ್ ಟೆಂಪಲ್ ಇದ್ದಿದ್ದು ಗೊತ್ತಿಲ್ಲ. ಹೊಯ್ಸಳರ ಕಾಲದಾಗ ಜೈನ್ ಟೆಂಪಲ್ ಬಾದಾಮಿ ಚಾಲಿಕರ್ ಬಂದ್ಬಿಡಿ ಅಂದ್ರೆ ಆ ಮೂರ್ತಿ ತೆಗೆದು ಲಿಂಗು ಸ್ಥಾಪನೆ ಮಾಡಿದ್ರು. ಬಾದಾಮಿ ಚಾಲುಕ್ಯರು ಇದನ್ನಂತಾರೆ ಏನ್ರದು, ಜೈನ್ ಸಮಾಜದವ್ರು ಬರ್ತಾರ, ಜೈನ್ ಸಮಾಜ ಬರ್ತಾರ. ರಾಷ್ಟ್ರಕೂಟರು ಮತ್ತು ಇವ್ರು ಬರ್ತಾರೆ, ಅವರು ಬೇರೆ ಶೈವ ಸಂಪ್ರದಾಯ ಬರ್ತಾರೆ. ಈಗ ಹೂಲಿ ಗ್ರಾಮದಲ್ಲಿರುವಂಥ ಮ್ಯೂಸಿಯಂ ಅಂದರೆ ವಸ್ತು ಸಂಗ್ರಹಾಲಯದಲ್ಲಿ ಹಳೆಯ ಮೂರ್ತಿಗಳು ಬಿತ್ತಿರುವಂಥದ್ದು, ತುಕಡಿಗಳಾಗಿ ಬಿದ್ದಿತ್ತು. ವರಾಹಸ್ವಾಮಿ ಇರ್ಬೋದು, ಇದು ವಿಷ್ಣು ದೇವರು, ಲಕ್ಷ್ಮೀ ಮತ್ತು ನಾರಾಯಣ ಅಂತ ಒಂದು ವಿಗ್ರಹ. ವಿವಿಧ ವಿಗ್ರಹಗಳು, ಹನುಮಂತ, ಗಣಪತಿ, ಶಿವ, ಪಾರ್ವತಿ, ಇನ್ನೂ ಸಾಕಷ್ಟು ಮೂರ್ತಿಗಳು, ಕೆತ್ತನೆಗಳು ಒಡೆದೋಗಿದ್ದಾವೆ. ಇದೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಟ್ಟಿದ್ದಾರೆ. ನಮಗೆ ನೋಡೋಕೆ ಒಂದೊಂದು ಸಿಗ್ತಾ ಇರೋದು. ಇದು ಗಜಗೌರಿಯ ಒಂದು ಪ್ರತಿಮೆ, ಗಣೇಶ. ಹೆಚ್ಚು ಹೊತ್ತು ತೋರಿಸೋಕೆ ನನಗೆ ಅವಕಾಶ ಇಲ್ಲ, ಅದನ್ನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇಲ್ಲೂ ಸಹಿತ ಮೂರ್ತಿಗಳು ಇರ್ತಾರೆ. ಹಳೆ ಕಾಲದ್ದು ನೀರನ್ನು ಜಗ್ಗಿ ಸೇದು ಬಾವಿ ಅಂತಾರೆ. ನಾವು ಚಿಕ್ಕವರಿದ್ದಾಗ ಇಂಥ ಬಾವಿ ನೀರೇ ಕುಡಿದದ್ದು. ಈಗೆಲ್ಲ ಮೋಟ್ರುಗಳು ಹಚ್ಚಿ ಬಾವಿ ಮೂಲಕ ಅಥವಾ ಬೋರ್ವೆಲ್ ಮೂಲಕ ಇದು ಮಾಡ್ತಾರೆ. ಇದು 1928ನೇ ಇಸ್ವಿಯಲ್ಲಿ ಈ ಬಾವಿ ತೆಗೆದಿದ್ದಾರಂತ. ಡೇಂಜರ್
ನೋಡಿ ಎಷ್ಟು ದೂರದಲ್ಲಿ ನೀರು. ಇಂಥ ಬೇಸಿಗೆಯಲ್ಲೂ ಸಹಿತ ಇಷ್ಟೊಂದು ನೀರಿದೆ ಅಂದರೆ ಕುಡಿಯೋ ನೀರು ಅಂದರೆ ತುಂಬ ಒಳ್ಳೆಯ ನೀರು. ಸ್ನೇಹಿತರೆ, ಎಲ್ಲರಿಗೂ ನಾನು ತೋರಿಸಿದಂಥ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿ ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನದ 100 ಮಂದಿರಗಳ ಒಂದು ದೇವಸ್ಥಾನದ ಒಂದು ಗ್ರಾಮದ ಬಂದು ಇಲ್ಲಿ ದೇವಸ್ಥಾನ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಟ್ಟಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಅದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹೊಸ ವಿಡಿಯೋ ಹಾಕಿದಾಗ. ಅದನ್ನು ನೀವು ನೋಡುವುದ್ರ ಮೂಲಕ ನಮಗೆ ಇದಾಗ್ಬೋದು. ಹಾಗೂ ವಿಡಿಯೋ ಹೆಚ್ಚು ವೀಕ್ಷಣೆ ಮಾಡುವುದು ಸಹಿತ ನಮಗೆ ಆರ್ಥಿಕ ಬೆಂಬಲ ಆಗುತ್ತೆ. ದಯವಿಟ್ಟು ಇನ್ನು ಕೇವಲ 7 ತಿಂಗಳಲ್ಲಿ ಸಾಕಷ್ಟು ವಿಡಿಯೋ ರನ್ ಆಗಬೇಕಾಗಿದೆ. ಈಗ ಒಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಬೇಕಂತ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು.